ಅರ್ಧ ಲೀಟ್ರ್ ಹಾಲನ್ನು ನೀರು ಹಾಕದೆ ಕುದಿಸ್ಕೊಳ್ಳೋದು. ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು. ಚಮಚ ಸಕ್ಕರೆಯನ್ನು ತಗೊಂಡಿದ್ದೀನಿ ನಾನು. ಈಗ ಇದರಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ಕೊತೀನಿ, ಜಾಸ್ತಿ ಹಾಕಲ್ಲ. ಇದನ್ನು ಚೆನ್ನಾಗಿ ಬಗ್ಗಿಸ್ಕೊಳ್ಳೋಣ, ಗಟ್ಟಿ ಮಾಡ್ಕೊಂಡು. ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಇನ್ನೇನು ಸ್ವಲ್ಪ ಕಟ್ ಮಾಡಬೇಕು. ಇಲ್ಲಿ ನಾನು ಒಂದು 2.5 ಚಮಚದಷ್ಟು ಹಾಲು ಪುಡಿ ತೊಗೊಂಡಿದ್ದೀನಿ. ಇಲ್ಲಿ 1 ಚಮಚದಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ. ಈ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಬೆಚ್ಚಗಿನ ಹಾಲನ್ನು ಇಟ್ಕೊಂಡಿದ್ದೀನಿ, ಹಾಕ್ಕೊಂಡು ಕಲಿಸ್ಕೊಳ್ಳಿ. ಗಂಟಿಲ್ಲದಾಗಿ ಕಲಿಸ್ಕೊಂಡಿದ್ದೀನಿ. ಇರುವಂಥ ಇನ್ನೊಂಚೂರು ಹಾಲನ್ನು ಸೇರಿಸ್ಕೊತಾ ಇದ್ದೀವಿ. ಈಗ ನಾವು ಮಾಡಿಟ್ಕೊಂಡಿರುವಂಥ ಇಲ್ಲಿ ನಾವು ಕಂಡೆನ್ಸ್ ಮಿಲ್ಕ್ ಸೇರಿಸ್ಕೋಬೋದು, ಕಸ್ಟರ್ಡ್ ಪೌಡ್ರ್ ಕರಡಿ ಸೇರಿಸ್ಕೋಬೋದು. ಸೊ ಅದಕ್ಕೆ ಏನು ಎಸೆನ್ಸ್ ಇರುತ್ತೆ, ನಾವು ವೆನಿಲಾ ಬೇಕು, ನಮಗೆ ಯಾವ್ದು ಇಷ್ಟ ಆ ಎಸೆನ್ಸನ್ನು ಸೇರಿಸ್ಕೋಬೋದು. ಇದು ಹಾಕೋದ್ರಿಂದ ಇದು ಗಟ್ಟಿ ಆಗುತ್ತೆ, ರಬ್ಬಡಿ ಥರ ಮಾಡ್ತೀವಲ್ಲ, ಇದು ಗಟ್ಟಿ ಆಗುತ್ತೆ. ಈಗ ನೋಡಿ, ಕಲರು ಕೂಡ ಲೈಟಾಗಿ ಹಳದಿ ಬಂದಿದೆ. ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ, ಗಟ್ಟಿ ಆಗುತ್ತೆ. ಹುಷಾರಿ ಇರಬೇಕು, ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿದ್ದೀವಿ. ಕಸ್ಟರ್ಡ್ ಪೌಡರ್ ಇದ್ದರೆ ಇದು ಯಾವುದೂ ಬೇಡ, ಕಸ್ಟರ್ಡ್ ಪೌಡ್ರು ಸ್ವಲ್ಪ ಹಾಲಲ್ಲಿ ಕರಡಿ ಸೇರಿಸ್ಬಿಟ್ರೆ ಆಯಿತು. ಯಾಕಂದರೆ ಅದರಲ್ಲಿ ಎಲ್ಲವೂ ಇರುತ್ತೆ. ನಾವು ಕಸ್ಟರ್ಡ್ ಪೌಡ್ರ್ ಇಲ್ಲದೆ ಇರೋದ್ರಿಂದ ಇದನ್ನು ಮಾಡ್ತೀವಿ. ಈಗ ರಬ್ಬಡಿ ನೋಡಿ ಇಷ್ಟು ದಪ್ಪ ಆಗಿದೆ. ಒಲೆಯನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಕಸ್ಟರ್ಡ್ ಪೌಡ್ರ್ ಹಾಕಿದ್ರೆ ಇದನ್ನು ಸೇರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದರಲ್ಲೇ ಒಂದು ಪರಿಮಳ ಇರುತ್ತೆ. ಇದು ಮಂದ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅನ್ನತ್ತೆ ಇದು. ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇವನ್ ಕಸ್ಟರ್ಡ್ ಪೌಡರಲ್ಲಿ ಕೂಡ ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿರ್ತಾರೆ. ಹಾಗೆ ಹಾಲಿನ ಪುಡಿ ಕೂಡ ಇರುತ್ತೆ ಅದರಲ್ಲಿ.
ಸೊ ನಾವು ಮನೇಲಿ ಮಾಡುವಾಗ ಸಪ್ರೇಟ್ ಹಾಕ್ಕೊಂಡು ಮಾಡಿರ್ತೀವಿ. ಆದರೆ ಕಾರ್ನ್‌ಫ್ಲೋರ್ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಯಾಕಂದರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಅದೊಂಥರ ಗಂಜಿ ಥರ ಆಗ್ಬಿಡುತ್ತೆ. ಎಸ್, ಇಷ್ಟು ಮಂದಾಗಿದ್ದರೆ ಸಾಕು. ಈಗ 4 ಪೀಸ್ ಬ್ರೆಡ್, 4-5 ಪೀಸ್ ಇದೆ ಇದು ಬ್ರೆಡ್ಡು. ಇದನ್ನು ನಾನು ಇದರ ಅಂಚನ್ನು ಬೇಕಾದ್ರೆ ತಕ್ಕೋಬೋದು, ಇಲ್ಲ ಬಿಡ್ಬೋದು. ಸಾಧಾರಣವಾಗಿ ತೆಗಿತಾರೆ, ಯಾಕಂದರೆ ಇದು ಸ್ವಲ್ಪ ಒರಟಿರುತ್ತೆ. ಇದರ ರುಚಿಗಿಂತಲೂ ಇದರ ರುಚಿ ಸ್ವಲ್ಪ ಒರಟಿರುತ್ತೆ. ಹಾಗಾಗಿ ಇದನ್ನು ತಕ್ಕೊಂಡ್ರೂ ಚೆನ್ನಾಗಿರುತ್ತೆ. ತಕೊಂಡ್ಬಿಡೋಣ ಇದನ್ನು. ಈ ಬ್ರೆಡ್ಡನ್ನು ಕಟ್ ಮಾಡ್ಕೊಂಬಿಡೋಣ. ನಾವು ಇದನ್ನು ರೌಂಡ್ ಆಗಿ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಒಂದು ಮುಚ್ಚಳವನ್ನು ತೊಗೊಂಡು ರೌಂಡ್ ಕಟ್ ಮಾಡ್ಬೋದು. ಅದು ಏನಂದರೆ ಅದ್ರಲ್ಲಿ ಸ್ವಲ್ಪ ಬ್ರೆಡ್ ವೇಸ್ಟ್ ಆಗುತ್ತೆ. ಸೊ ನಾವು ಚೌಕ ಮಾಡ್ಕೊಳ್ಳೋದ್ರಿಂದ ಅಥವಾ ತ್ರಿಭುಜಾಕೃತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಬ್ರೆಡ್ ವೇಸ್ಟ್ ಆಗಲ್ಲ. ನೋಡಿ, ನೋಡಿ ಇಲ್ಲಿ ಇನ್ನೊಂಚೂರಿದೆ, ಕಟ್ ಮಾಡ್ಬಿಡೋಣ. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾವು ಇದರಿಂದ ಹಲ್ವಾ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಥವಾ ಡ್ರೈ ರೋಸ್ಟ್ ಥರ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬೋಂಡ ಗಿಂಡಕ್ಕೆ ಕಟ್ಲೆಟ್ಗಳಿಗೆ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ. ಸೊ ನಾನು ಇದನ್ನು ಚೌಕ ಮಾಡ್ಕೋತೀನಿ. ಈಗ ನೀವು ಮಧ್ಯದಲ್ಲಿ ಹಿಂಗೆ ತೊಗೊಂಡು ಹಿಂಗೆ ಕಟ್ ಮಾಡಿದ್ರು ಓಕೆನೆ. ಹೀಗೆ ಮಾಡೋಣ. ಈಗ ಮತ್ತೆ ಇದರಲ್ಲಿ ಕಟ್ ಮಾಡಿದ್ದೀನಿ. ಎಲ್ಲವೂ ತ್ರಿಭುಜಾಕೃತಿಯಲ್ಲಿ ಸಿಗತ್ತೆ ನಮಗೆ. ಇದೆ ಅಲ್ವಾ? ಸೊ ಇದನ್ನ ಈಗ ನಾವು ಬ್ರೆಡ್ಡನ್ನು ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಥರ ಮಾಡೋಣ. ತುಂಬ ತುಪ್ಪ ಹಾಕೋದು ಬೇಡ, ಲೈಟಾಗಿ ಒಂಚೂರು ತುಪ್ಪ ಹಾಕಿ ಇದನ್ನು ಹುರ್ಕೊಳ್ಬೇಕು. ಈ ಒಂದು ತವಾ ಇಟ್ಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಿಬಹುದು ನಾವು, ಆದರೆ ನನಗೆ ಇದು ಡೀಪ್ ಫ್ರೈ ಮಾಡಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಸ್ವಲ್ಪ ಇದಕ್ಕೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ನಾವು ಇಟ್ಕೊಂಡಂತಹ ಎಲ್ಲ ಬ್ರೆಡ್ ಪೀಸ್ಗಳನ್ನು ಇದ್ರ ಮೇಲೆ ಜೋಡಿಸ್ಕೊಂಬಿಡೋಣ. ಗಟ್ಟಿಯಾಗಿದೆ, ಹಿಂಗೆ ಬಿಸ್ಕಟ್ ಟೈಪ್ ಪುಡಿ ಆಗಿದೆ. ಇದನ್ನು ತಗೊಂಡು ಬಾಕ್ಸಲ್ಲಿ ಜೋಡಿಸ್ಬಿಡೋಣ.
ಈಗ ನಾವು ಮಾಡಿಟ್ಕೊಂಡಂತಹ ಈ ಸಕ್ಕರೆ ಪಾಕ ಏನಿದೆ ಇದರ ಮೇಲೆ ಚುಚ್ಚು ಚುಚ್ಚು ಹಾಕೋಣ. ಹೋಗೋಣ. ಪಕ್ಕ ಪಕ್ಕ ಜೋಡಿಸ್ಬೋದು, ಒಂದ್ರ ಮೇಲೆ ಒಂದು ಜೋಡಿಸ್ಬೋದು. ಇರುವ ಸಕ್ಕರೆ ಪಾಕವನ್ನು ಮತ್ತೆ ಇದ್ರ ಮೇಲೆ ಹಾಕೊಂಡು ಖಾಲಿ ಮಾಡಬೇಕು. ಈಗ ನಾವು ಮಾಡಿಟ್ಕೊಂಡಂತಹ ರಬಡಿ ಏನಿದೆ ಅದನ್ನು ಒನ್ ಬೈ ಒನ್ ಜೋಡಿಸ್ಕೊಂಡು ಅದ್ರ ಮೇಲೆ ಕೂಡ ಹಾಕ್ಬೋದು. ಇಟ್ಕೊಂಡಂತಹ ಸಕ್ಕರೆ 4-5 ಚಮಚ ಇದೆ, ಅದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರಗಿಸ್ಕೊತೀನಿ. ಪಾಕ ಅಲ್ಲ, ಕರಗಿಸ್ಕೊತೀನಿ ಅಷ್ಟೇ ಅದನ್ನು. ಅದು ಕುದ್ದಿದೆ, ಇದನ್ನು ಇಳಿಸಿಟ್ಕೊಬೋದು. ಇದ್ರ ಮೇಲೆ ನಾವು ಇಟ್ಕೊಂಡಂತಹ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಬೋದು. ಇದರಲ್ಲಿ ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾ ಇಷ್ಟನ್ನು ಸೇರಿಸಿದೆ. ಇದು ಪೂರ್ತಿ ತಣ್ಣಗಾಗಿದೆ. ಇದನ್ನ ಮುಚ್ಚಿ ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ರೆಸ್ಟ್ ಮಾಡೋಣ. ಇದನ್ನು ಇನ್ನೊಂದು ಬೈಟ್ ತಗೋತೀನಿ. ನಿಜವಾಗ್ಲೂ ಅಮೇಜಿಂಗ್ ಆಗಿದೆ. ಬಿಸಿ ಬಿಸಿ ಇದ್ದಾಗ ತಿಂದರೆ ಆ ಬ್ರೆಡ್ ಎಲ್ಲ ಗರ್ಗರಿ ಕ್ರಂಚಿಯಾಗಿ ಸಿಗುತ್ತೆ. ಈಗ ಇದರಲ್ಲಿ ಸ್ಮೂತಾಗಿ ಸಿಗುತ್ತೆ, ತಣ್ಣಗೆ ಸ್ಮೂತಾಗಿ ಸಿಗುತ್ತೆ. ಎರಡೂ ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಈ ಥರದ್ದು ಸಖತ್ತಾಗಿರುತ್ತೆ.